ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು CET ನೀಟ್ ಅಡ್ವರ್ಟ್ಸ್ಗೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಚಾನಲನ್ನು ಭೇಟಿ ನೀಡ್ತಿದ್ದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಿರುವ ಬೆಲ್ಲನ್ನು ಆಲ್ ಅಂತ ಮಾಡಿಕೊಳ್ಳಿ. ಫ್ರೆಂಡ್ಸ್, ಒಂದು ಸಿಹಿ ಸುದ್ದಿ, ಅದು ಏನಂತಂದರೆ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದಿಂದ ಕಂದಾಯ ಇಲಾಖೆಯಲ್ಲಿ ಖಾಲಿರುವಂಥ ಗ್ರಾಮ ಆಡಳಿತ ಲೆಕ್ಕಾಧಿಕಾರಿಗಳ ನೇರ ನೇಮಕಾತಿ ಅಧಿಸೂಚನೆಯನ್ನು ನಿನ್ನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿದೆ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಅದರಲ್ಲಿ ಏನಿದೆ ಅಂತ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಒಟ್ಟು 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಪಟ್ಟಂತೆ ಈ ಅಧಿಸೂಚನೆ ಆಗಿರುತ್ತೆ ಫ್ರೆಂಡ್ಸ್. ಸೊ ಟೋಟಲ್ ಹುದ್ದೆ ಬಂದ್ಬಿಟ್ಟು 1000 ಹುದ್ದೆಗಳು. ವೇತನ ಶ್ರೇಣಿ ಬಂದ್ಬಿಟ್ಟು 21,400ರಿಂದ 42,000ವರೆಗೆ ಈ ವೇತನ ಶ್ರೇಣಿ ಆಗಿರುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ಈ ಹುದ್ದೆಗೆ ಸೆಲೆಕ್ಟ್ ಆಗಿದ ತಕ್ಷಣ ಈ ವೇತನ ಶ್ರೇಣಿ ಅಂತ ಅವರಿಗೆ ಪೇಮೆಂಟ್ ಮಾಡುತ್ತಾರೆ. ಶೈಕ್ಷಣಿಕ ವಿದ್ಯಾರ್ಥಿ ನೋಡಿದರೆ ಅಭ್ಯರ್ಥಿಯು PUC ಪಾಸ್ ಆಗಿರಲೇಬೇಕು. CBSE ಮತ್ತು ICSE ಮಂಡಳಿಯು ನಡೆಸುವ ಕ್ಲಾಸ್ 12 ಪರೀಕ್ಷೆ ಪಾಸ್ ಆಗಿರಲೇಬೇಕು. ಇತರೆ ರಾಜ್ಯ ಸರ್ಕಾರದ ಪರೀಕ್ಷೆ ಮಂಡಳಿಯಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ ಪಾಸ್ ಆಗಿರಬೇಕು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅದರಲ್ಲೂ ಪಾಸ್ ಆಗಿರಬೇಕು. ಮತ್ತು ಇನ್ನು ಡಿಪ್ಲೊಮಾ ಅಭ್ಯರ್ಥಿಗಳು, ITI ಅಭ್ಯರ್ಥಿಗಳು ಮತ್ತು 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಅಂತಹ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಬಹುದು. ವಯೋಮಿತಿ ನೋಡಿದರೆ ಫ್ರೆಂಡ್ಸ್, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಿಂದ ಕನಿಷ್ಠ ಅಭ್ಯರ್ಥಿಯು 18 ವರ್ಷ ಆದರೂ ತುಂಬಿರಲೇಬೇಕು. ಸೊ ಗರಿಷ್ಠ ನೋಡಿದರೆ ಫ್ರೆಂಡ್ಸ್, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು 35 ವರ್ಷಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂತಹ ಅಭ್ಯರ್ಥಿಗಳಿಗೆ 40 ವರ್ಷ. ಸಲ್ಲಿಸುವ ವಿಧಾನ: ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ತೋರಿರುವಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. ಸೊ ಫ್ರೆಂಡ್ಸ್, ಮತ್ತು ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಹುದ್ದೆಗೆ ಬಯಸಿ ಅರ್ಜಿಯನ್ನು ಸಲ್ಲಿಸಬೇಕು. ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನು ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ. ಇದರಿಂದ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ಸೊ ಫ್ರೆಂಡ್ಸ್, ನೀವು ಅಪ್ಲಿಕೇಶನ್ ಹಾಕುವ ಯಾವುದಾದ್ರೂ ಮಿಸ್ಟೇಕ್ಸ್ ಆದರೆ ಮತ್ತೆ ತಿದ್ದುಪಡಿ ಮಾಡಿಕೊಳ್ಳೋಕ್ಕೆ ಟೈಮ್ ಕೊಡಲು ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದಾರೆ KA ದವರು. ಸೊ ಫ್ರೆಂಡ್ಸ್, ನೀವು ಕ್ಲಿಯರ್ ಆಗಿ ಒಂದು ನಿಮ್ಮ ಯಾವ ಡಾಟಾ ಎಲ್ಲವೂ ಡಾಟಾ ಕರೆಕ್ಟಾಗಿ ಹಾಕಿಕೊಳ್ಳಿ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ಸ್ಟಾರ್ಟ್ ಆಗೋದು ಅಂತ ನೋಡೋದಾದರೆ 4/3/2024 ಬೆಳಗ್ಗೆ 11 ಗಂಟೆಯಿಂದ ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ನೋಡೋದಾದರೆ 3/4/2024 ರಾತ್ರಿ 11 ಗಂಟೆ 59 ನಿಮಿಷದವರೆಗೆ ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ಅಪ್ಲಿಕೇಶನ್ ಫೀಸನ್ನು ನಾವು ಯಾವಾಗ ಪೇ ಮಾಡೋದಿಲ್ಲ ಕೊನೆಯ ದಿನಾಂಕ ನೋಡಿದರೆ 6/4/2024 ನೀವು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬಹುದು. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು, ಪ್ರವರ್ಗ 2A 2B 3A 3B ಅಂತಹ ಅಭ್ಯರ್ಥಿಗಳಿಗೆ ₹750 ಆಗಿರುತ್ತದೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ₹500 ಫೀಸ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನೀವು ಒಂದು ಸರಿ ಕಟ್ಟಿದಂಥ ಫೀಸು ಮತ್ತೆ ರೀಫಂಡ್ ಆಗೋದಿಲ್ಲ. ಸೊ ಈ ಪರೀಕ್ಷಾ ವಿಧಾನ ನೋಡಿದರೆ ಫ್ರೆಂಡ್ಸ್, ಓವರ್ ಟಪ್ ಆಗಿರುತ್ತೆ, ಅಂದರೆ ಆಫ್ಲೈನ್ ಮೋಡಲ್ಲೇ ಇರುತ್ತೆ ಫ್ರೆಂಡ್ಸ್. ಇದು ಆಫ್ಲೈನ್ ಮೋಡಲ್ಲಿ ನಡೆಯುತ್ತದೆ. ಈ ಸರಿ ಸಿಲೆಬಸ್ ಪ್ಯಾಟರ್ನ್ ಚೇಂಜ್ ಆಗಿದೆ ಫ್ರೆಂಡ್ಸ್. ಸೊ ಪ್ರಶ್ನೆ ಪತ್ರಿಕೆ ಒಂದಿಗೆ ಸಂಬಂಧಪಟ್ಟಂಥ ವಿಷಯಗಳು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಅದು ಕ್ಲಿಯರಾಗಿ ಚೆಕ್ ಮಾಡಿಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳೇ ನೀವು ಸ್ಟಡಿ ಮಾಡಿಕೊಳ್ಳಿ. ಮತ್ತು ಪ್ರಶ್ನೆ ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಸ್ಟಡಿಯನ್ನು ಕರೆಕ್ಟಾಗಿ ಮಾಡಿಕೊಳ್ಳಿ ಫ್ರೆಂಡ್ಸ್. ಇದೇ ಥರ ನಿಮಗೆ ನಾವು ಮುಂದೆ ಅಪ್ಡೇಟ್ ನೀಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ. ಸೊ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದ ಬೆಲ್ಲನ್ನು ಆಲ್ ಅಂತ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.